ವೆಲ್ಕಮ್ ಟು ಮೈ ಚಾನಲ್. ಭಾಗ 9. ಅತ್ತೆಯ ಮುಂದೆ ಅಗ್ನಿ ಪರೀಕ್ಷೆ. ಬೆಳಗ್ಗೆ 8 ಗಂಟೆ ಕಾಫಿ ಲೋಟ ತೊಳೆದು ಇಡುವಷ್ಟರಲ್ಲಿ ಅತ್ತೆಯ ಕಮಲಮ್ಮ ಹಾಲಿಗೆ ಬಂದೇ ಬಿಟ್ಟರು. ಮೂಗಿಗೆ ಕಾಫಿ ಘಮ ಬಡಿಯಿತು. ಯಾರು ಕಾಫಿ ಮಾಡಿದ್ರಿ? ದನಿ ಗಡಸು. ಸತ್ಯ ಗಂಟಲು ಒಣಗಿಸಿ ಕಾರಣ ರೂಮಿನಿಂದ ಹೊರಗೆ ಬರುವಷ್ಟರಲ್ಲಿ ತಡವಾಯಿತು. ನಾನೇ ಅತ್ತೆ, ಇವರಿಗೋಸ್ಕರ. ಸತ್ಯ ತಲೆ ತಗ್ಗಿಸಿ ಹೇಳಿದಳು. ಕೈ ನಡುಗುವಂತಲೇ ತಲೆ ಇತ್ತು. ಕಮಲಮ್ಮನ ಕಣ್ಣು ಕೆಂಪಾಗಿತ್ತು. ಎಷ್ಟು ಸಲ ಹೇಳಿದ್ದೀನಿ ಗಂಡಸರಿಗೆ ಹೆಂಡತಿ ಕೈ ಕಾಫಿ ಆಗಲ್ಲ ಅಂತ. ನನ್ನ ಮಗನ ಆಯಸ್ಸು ಕಡಿಮೆ ಮಾಡಬೇಕು ಅಂತಿದ್ದೀಯಾ? ಮನೆ ಒಮ್ಮೆಲೆ ಮೌನವಾಯಿತು. ಗೋಡೆಯ ಗಡಿಯಾರ ಟಿಕ್ ಟಿಕ್ ಸದ್ದು ಕೂಡ ಕೇಳಿಸುತ್ತಿತ್ತು. ಸತ್ಯಳಿಗೆ 8 ತಿಂಗಳ ಹಿಂದೆ ಕೇಳುತ್ತಿದ್ದ ಮಾತುಗಳು ಅದೇ. ಇವತ್ತು ಅವಳ ಜೊತೆ ಯಾರೋ ಇದ್ದಾರೆ. ಕಾರಣ ನಿಧಾನವಾಗಿ ಮುಂದೆ ಬಂದ ಸತ್ಯಳ ಪಕ್ಕ ನಿಂತ. ಅಮ್ಮ, ಕಾಫಿ ನಾನೇ ಕೇಳಿದ್ದು, ಕುಡಿದೆ. ಹೌದು ಅಮ್ಮ, ಸತ್ಯ ನನ್ನ ಹೆಂಡತಿ. ಅವಳು ಮಾಡಿಕೊಟ್ಟ ಕಾಫಿ ಕುಡಿದ್ರೆ ನನ್ನ ಆಯಸ್ಸು ಕಡಿಮೆ ಆಗಲ್ಲ. ಒಂದಾಗಿ ನಮ್ಮ ಸಂಬಂಧ ಆಯಸ್ಸು ಜಾಸ್ತಿ ಆಗುತ್ತೆ. ಸತ್ಯ ಕರ್ಣನ ಕಡೆ ನೋಡಿದಳು. ನಿನ್ನೆ ಬೆಳಗ್ಗೆ ತಾಳಿ ಮುಟ್ಟಿ ಕೊಟ್ಟ ಮಾತುಗಳನ್ನು ಅವನು ಉಳಿಸಿಕೊಳ್ಳುತ್ತಿದ್ದಾನೆ. ಕಮಲಮ್ಮ ಕೋಪದಿಂದ ಕಿರುಚಿದಳು. ಹೆಂಡತಿ ಒಂದು ಕ್ಷಣ. ತಾಯಿಯ ವರ್ತನೆ. ನಾನು ಹೊತ್ತು ಸಾಕಿದ ಮಗ ನೀನು. ಅವಳಿಗೋಸ್ಕರ ನನ್ನ ಮಾತು ಮಿತಿಮಿತಿಯಾಗಿದೆ. ಕರ್ಣ ಒಂದು ಕ್ಷಣ ಕಣ್ಣು ಮುಚ್ಚಿ ಆಮೇಲೆ ತಾಯಿಯ ಕಡೆ ತಿರುಗಿ ನೋಡಿದಾಗ ನೇರವಾಗಿ, ಅಮ್ಮ, ನಿಮ್ಮನ್ನು ಮರೆಯಲು ಮಾತೇ ಇಲ್ಲ. ನೀವು ದೇವರು ನನಗೆ. ಅಂದರೆ ಸತ್ಯ ನನ್ನ ಜವಾಬ್ದಾರಿ. ಅವಳ ಕಣ್ಣೀರಿಗೂ ನಾನೇ ಉತ್ತರ ಕೊಡಬೇಕು. ನಿಮ್ಮ ನಂಬಿಕೆ ನಿಮ್ಮ ದೊಡ್ಡದು, ಆದರೆ ನನ್ನ ಹೆಂಡತಿಯ ಗೌರವ ನನಗೆ ದೊಡ್ಡದು. ಇವತ್ತಿನಿಂದ ಈ ಮನೆಯಲ್ಲಿ ನನ್ನ ಸತ್ಯನ ಅಡುಗೆ ಮಾಡ್ತಾಳೆ, ಕಾಫಿ ಮಾಡ್ತಾಳೆ. ಇಷ್ಟ ಇಲ್ಲ ಅಂದ್ರೂ ನಾನು ಅವಳ ತುತ್ತಿಗೆ ಮನೆಯಲ್ಲಿ ನೀಡ್ತಾಳೆ. ಸತ್ಯಳ ಕಣ್ಣಿನಿಂದ ನೀರು ಧಾರೆ ಆಯಿತು. ಆದರೆ ಈ ಸಲ ಭಯದಿಂದ ಅಲ್ಲ. 8 ತಿಂಗಳು ಕಾದಿದ್ದು ಆ ಒಂದು ಕ್ಷಣಕ್ಕಾಗಿ. ಗಂಡ ತನ್ನ ಪಕ್ಕ ನಿಂತಿದ್ದಾನೆ ಎನ್ನುವ ಧೈರ್ಯಕ್ಕೆ. ಕಾರಣ ಸತ್ಯಳ ಕೈ ಹಿಡಿದು ಹೋಗಿ ಅಮ್ಮಂಗೆ ಕಾಫಿ ಮಾಡಿಕೊಟ್ಟು ಸಕ್ಕರೆ ಜಾಸ್ತಿ ಹಾಕಿ ಕೋಪ ಕಡಿಮೆ ಆಗುತ್ತೆ. ಕಮಲಮ್ಮ ದುರುಗುಟ್ಟಿ ನೋಡಿದವರು. ಆದರೆ ಮಗನ ಕಣ್ಣಲ್ಲಿ ಖಚಿತತೆಗೆ ಏನೂ ಮಾತಾಡಲಿಲ್ಲ. ಅಡುಗೆ ಮನೆಗೆ ಹೋಗುವಾಗ ಸತ್ಯ ಪಿಸುಗುಟ್ಟಿದಳು. ಥ್ಯಾಂಕ್ಯೂ ಕರ್ಣ. ಸಣ್ಣಗೆ ನಗ್ತ. ತಾಳಿ ಮೇಲೆ ಹಣೆ ಮಾಡಿದ್ದೀನಿ ತಾಯಿ ವಾರ್ತ್ಯ. ಹೊರಗೆ ಮಳೆ ಹನಿಯನ್ನು ಶುರು ಆಯಿತು. ಮನೆಯೊಳಗೆ ಬಿರುಗಾಳಿ ತಣ್ಣಗಾಗಿತ್ತು.